ಬಳ್ಳಾರಿಯಲ್ಲಿ ನಡೀತಾ ಇರತಕ್ಕಂತ ಬುಲೆಟ್ ಬ್ಯಾಟಲ್, ರಾಜಕೀಯ ಆರೋಪ ಪ್ರತ್ಯಾರೋಪದ ಸರದಿ ಆಯಿತು. ರಾಜಕೀಯ ಮುಖಂಡರ ಬಳ್ಳಾರಿ ವಿಸಿಟ್ ಆಯಿತು. ಪೊಲೀಸರ ತನಿಖೆ ಒಂದ್ ಕಡೆಯಲ್ಲಿ ನಡೀತಾ ಇದೆ. ಆದ್ರೆ ಇದೆಲ್ಲದರ ನಡುವೆ ರಿಪಬ್ಲಿಕ್ ಕನ್ನಡಕ್ಕೆ ಇವತ್ತು ಬೆಳಗ್ಗೆ ಒಂದಷ್ಟು ಎಕ್ಸ್ಕ್ಲೂಸಿವ್ ದೃಶ್ಯಗಳು ಲಭ್ಯವಾಯಿತು. ಡೇ 1 ಅಂದ್ರೆ ಈ ಘಟನೆಯಾದ ಮೊದಲ ದಿನ ಯಾವ ರೀತಿ ಇತ್ತು ಪ್ರತಿಕ್ರಿಯೆಗಳು ಕ್ವಿಕ್ ಆಗಿ ಗ್ಲಾನ್ಸ್ ಮಾಡ್ಕೊಂಡ್ರೆ, ನಾವು ಬ್ಯಾನರ್ ಕಟ್ಲಿಕ್ಕೆ ಹೋಗಿದ್ವಿ, ಗಲಾಟೆ ಮಾಡಿದ್ರು, ಆ ಗಲಾಟೆಯಲ್ಲಿ ಮಿಸ್ಫೈರ್ ಆಗಿದೆ. ಇದು ಕಾಂಗ್ರೆಸ್ನ ಶಾಸಕರಾದ ನಾರಾ ಭರತ್ ರೆಡ್ಡಿ ಹಾಗೆ ಕಾಂಗ್ರೆಸ್ನ ಬಹುತೇಕ ನಾಯಕರ ವಾದ ಆಗಿತ್ತು. ಇತ್ತ ನಮ್ಮನ್ನೇ ಟಾರ್ಗೆಟ್ ಮಾಡಿಕೊಂಡು ನಮ್ಮನ್ನ ಕೊಳ್ಳೋಕೆ ಬಂದಿದ್ರು, ಹಾಗಾಗಿ ನಮ್ಮ ಮನೆಯ ಕಡೆಗೇನೆ ಬುಲೆಟ್ಗಳನ್ನ ಹಾರಿಸಲಾಗಿತ್ತು. ಇದು ಜನಾರ್ದನ್ ರೆಡ್ಡಿ ಹಾಗೆ ಶ್ರೀರಾಮುಲು ಅವರ ವಾದ ಆಗಿತ್ತು. ನಮಗೆ ಇವತ್ತು ಬೆಳಗ್ಗೆ ಸಿಕ್ಕ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಸಾರಿ ಹೇಳ್ತಾ ಇದೆ, ಗಲಾಟೆಯಲ್ಲಿ ಎರಡೂ ಪಕ್ಷದ ನಾಯಕರ ಪಾತ್ರ ಈಕ್ವಲ್ ಆಗಿದೆ. ಜನಾರ್ದನ ರೆಡ್ಡಿ ಅವರ ಮನೆಯ ಒಳಗಡೆ, ಕಾಂಪೌಂಡ್ನ ಒಳಗೆ ದೊಣ್ಣೆಗಳು, ರಾಶಿ ದೊಣ್ಣೆಗಳು. ಜನಾರ್ದನ್ ರೆಡ್ಡಿ ಅವರ ಮನೆ ಮುಂಭಾಗದಲ್ಲಿ ಇದ್ದ ಮಹಿಳೆಯ ಕೈಯಲ್ಲಿ ಲಾಂಗು ಮಚ್ಚು. ಕೇವಲ ಇದಿಷ್ಟು ಮಾತ್ರವಲ್ಲ, ಗಲಾಟೆ ನಡೆಯುವ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರು ಅಥವಾ ನೇರವಾಗಿ ಹೇಳೋದಾದ್ರೆ ಜನಾರ್ದನ್ ರೆಡ್ಡಿ ಹಾಗೆ ಶ್ರೀರಾಮುಲು ಅವರ ಬೆಂಬಲಿಗರು, ನಾರಾ ಭರತ್ ರೆಡ್ಡಿ ಹಾಗೆ ಸತೀಶ್ ರೆಡ್ಡಿ ಅವರ ಬೆಂಬಲಿಗರು ಇಬ್ರು ಕೂಡ ಈಕ್ವಲಿ ಕಿರ್ಚಾಡಿದ್ದಾರೆ, ಈಕ್ವಲಿ ಅರ್ಚಾಡಿದ್ದಾರೆ, ಈಕ್ವಲಿ ಹೊಡೆದಾಡಿಕೊಳ್ಳುವ ಪ್ರಯತ್ನ ಮಾಡಿದ್ದಾರೆ. ಅಲ್ಲಿಗೆ ತನಿಖೆ ಮಾಡ್ತಾ ಇರುವ ರಾಜ್ಯ ಸರ್ಕಾರದ ಭಾಗವಾಗಿರುವ ಹೋಮ್ ಮಿನಿಸ್ಟ್ರಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಯಾರನ್ನಾದ್ರೂ ಅಂದ್ರೆ ಈ ಪ್ರಭಾವಿಗಳನ್ನ ಶಿಕ್ಷೆಗೆ ಒಳಪಡಿಸುವ ಧೈರ್ಯವನ್ನ ತೋರಿಸುತ್ತಾ ಅಂತ ಹೇಳಿ ಇದೇ ವಿಚಾರದಲ್ಲಿ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರಾದ ಎಂ ಜಿ ಮಹೇಶ್ ಅವರಿದ್ದಾರೆ, ಹಾಗೆ ಜೆಡಿಎಸ್ ವಕ್ತಾರರಾದ ಪ್ರದೀಪ್ ಅವರಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ನ ವಕ್ತಾರರಾದ ನಟರಾಜ್ ಗೌಡ್ರು ಜಾಯಿನ್ ಆಗೋ ನಿರೀಕ್ಷೆ ಇದೆ. ಬಳ್ಳಾರಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಅನಿಲ್ ಕುಮಾರ್ ಮೋಕಾ ಅವರು ಜಾಯಿನ್ ಆಗಿದ್ದಾರೆ. ಹಾಗೆ ಮಹಾನಗರ ಪಾಲಿಕೆ ಸದಸ್ಯರಾದ ಪೇರಂ ವಿವೇಕ್ ಅವರು ಜಾಯಿನ್ ಆಗಿದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನೇರವಾಗಿ ಬಳ್ಳಾರಿಯ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಅನಿಲ್ ಕುಮಾರ್ ಅವರಿಂದ ಚರ್ಚೆಯನ್ನ ಪ್ರಾರಂಭ ಮಾಡ್ತಿದ್ದೀನಿ. ಅನಿಲ್ ಕುಮಾರ್ ಅವರೇ, ಒಂದು ರೀತಿಯಲ್ಲಿ ಅಸಾಮಾನ್ಯವಾದ ಈಕ್ವಾಲಿಟಿ, ಅದು ಬೇಕೋ ಬೇಡವೋ ಗೊತ್ತಿಲ್ಲ, ಅಸಾಮಾನ್ಯವಾದ ಸಮಾನತೆ ಬಿಜೆಪಿಯ, ಅದರಲ್ಲೂ ಬಳ್ಳಾರಿಯ ಬಿಜೆಪಿಯ ಮಹಿಳಾ ಘಟಕಕ್ಕೂ ಕೂಡ ಒದಗಿಸಿಕೊಟ್ಟಿದ್ದೀರಾ ಅಂತ ಹೇಳಿ. ಯಾಕೆ ಈ ಪ್ರಶ್ನೆ ಕೇಳ್ತಿದ್ದೀನಿ ಅಂತಾನೂ ಹೇಳ್ಬಿಡ್ತೀನಿ. ಒಬ್ರು ಲೇಡಿ ಕೈಯಲ್ಲಿ ಲಾಂಗು, ಅದನ್ನ ತೆಲುಗಲ್ಲಿ ಹೇಳಿದಾರೆ, ನಾನು ಕನ್ನಡದಲ್ಲಿ ಹೇಳ್ತಿದ್ದೀನಿ, ಬಂದ್ರೋ ನನ್ನ ಮಕ್ಕಳನ್ನ ನೋಡ್ಕೊಳ್ತೀನಿ ನಾನು ಕೂಡ ಅಂತ ಹೇಳಿ. ಇಂಥದ್ದೊಂದು ಸಮಾನತೆಯ ಅವಶ್ಯಕತೆ ಇತ್ತ ಅಂತ? ಮೇಡಮ್, ಸ್ಮಿತಾ ಮೇಡಮ್ ಅವರಿಗೆ ನಮಸ್ಕಾರ. ಈಗ ತಾನೇ ತಾವು ಹೇಳಿದ್ರಿ, ಇದಕ್ಕೊಂದು ಟೈಟಿಲ್ ಮಹಾಭಾರತ ಅಂತ ಕರೆದಿದ್ದೀರಾ ಮೇಡಮ್. ಈ ಮಹಾಭಾರತದಲ್ಲಿ ಕುರುಕ್ಷೇತ್ರ ರೀತಿಯಲ್ಲಿ ನಾವು ಆ ಪರಿಣಾಮ ನಾವು ನೋಡ್ತಾ ಇದ್ದೀವಿ. ಒಂದು ತಮ್ಮ ಮಾಹಿತಿ ಇರಲಿ, ಯಾರು ಕೂಡ ನಮ್ಮ ಮಹಿಳಾ ಕಾರ್ಯಕರ್ತರು, ಈಗ ತಮ್ಮ ಉಲ್ಲೇಖ ತಾವು ಮಾತಾಡ್ತಾ ಇದ್ದೀರಿ ಸ್ಟುಡಿಯೋದಿಂದ, ಯಾರು ನಮ್ಮ ಮಹಿಳಾ ಕಾರ್ಯಕರ್ತರು ಲಾಂಗು ಮಚ್ಚಗಳು ಈ ತರದ್ದು ಯಾವ್ದು ಹಿಡಿದಿರ್ಲಿಲ್ಲ. ನನಗೆ ಮಾಹಿತಿ ಇರಲಿ, ಯಾಕಂತ ಹೇಳಿದ್ರೆ ಸಂದರ್ಭದಲ್ಲಿ ಕೇಳಿಸ್ಕೊಳ್ಳಿ ಅನಿಲ್ ಸರ್, ನಾನು ಒಂದ್ಸತಿ ನಿಮಗೆ ಟಿವಿ ನೋಡ್ಕೊಂಡು ಡಿಬೇಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಅವಕಾಶ ಇದೆಯೋ ಇಲ್ಲ, ವ್ಯವಸ್ಥೆ ಇದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ. ಇನ್ನೊಂದ್ಸತಿ ಆ ದೃಶ್ಯ ಪ್ಲೇ ಮಾಡ್ಬಿಡ್ತೀವಿ ನಮ್ಮ ವೀಕ್ಷಕರ ಗಮನಕ್ಕೂ ಹಾಗೆ ನಿಮ್ಮ ಗಮನಕ್ಕೂ ಅಂತ ಹೇಳಿ. ಜನಾರ್ದನ್ ರೆಡ್ಡಿ ಅವರ ಮನೆ ಮುಂಭಾಗದಲ್ಲೇ ಇರುವ ಮಹಿಳೆ ಅವರು, ಇವ್ರು ಬಿಜೆಪಿ ಅವರಲ್ಲ ಅನ್ನೋ ಹಾಗಿದ್ರೆ ಯಾರು ಅಂತ ಹೇಳಿ ನೀವೇ ಉತ್ತರ ಕೊಡಬೇಕು. ಜನಾರ್ದನ್ ರೆಡ್ಡಿ ಅವ್ರಿಗೆ, ಶ್ರೀರಾಮುಲು ಅವ್ರಿಗೂ ಹಾಗೆ ಈ ಮಹಿಳೆಯರು, ಇನ್ಫ್ಯಾಕ್ಟ್ ಕೈಯಲ್ಲಿ ಲಾಂಗ್ ಹಿಡಿದಿರೋದು ಒಬ್ರು ಮಹಿಳೆ ಆದ್ರೆ ದೊಣ್ಣೆ ಹಿಡಿದಿರೋರು 4-5 ಜನ ಇದ್ದಾರೆ. ಇವ್ರು ಯಾರು ಅಂತ ಹೇಳಿ ನೀವೇ ಹೇಳ್ಬಿಡ್ಬೇಕು. ಅನಿಲ್ ಅವರು ಅವರಿದ್ದಾರಾ ಸಂಪರ್ಕದಲ್ಲಿ? ಅನಿಲ್ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ನಾವು ದೃಶ್ಯ ಮತ್ತೊಮ್ಮೆ ರೀಪ್ಲೇ ಮಾಡಿದ್ದೀವಿ. ಹಾ ಮೇಡಮ್, ಒಂದು ಅಲ್ಲಿ ಯಾರು ಕೂಡ ನಮ್ಮ ಮಹಿಳೆಯರಲ್ಲಿ ಲಾಂಗು ಮಚ್ಚು ಈ ತರದನ್ನ ಬಿಂಬಿಸುವಂತ ರೀತಿಯಲ್ಲಿ ಆಗ್ತದೆ. ಅಲ್ಲಿ ಕೈಯಲ್ಲಿ ಯಾರ ಹತ್ರ ಲಾಂಗು ಮಚ್ಚುಗಳಿಲ್ಲ. ನಾವು ಇರುವಂತಹ ಕಾರ್ಯಕರ್ತರು ನಿರಾಯುಧರಲ್ಲಿ, ಅಲ್ಲಿ ಯಾವುದೇ ನಮ್ಮ ಕೈಯಲ್ಲಿ ಶಸ್ತ್ರಗಳು ಯಾವುದೂ ಇರಲಿಲ್ಲ. ಇದನ್ನ ಬೇರೆ ರೀತಿಯಲ್ಲಿ ತಿರುಚುವಂತ ಪ್ರಯತ್ನ ನಡೀತಾ ಇದೆ. ಈಗ ಒಂದು ದಾಳಿಗೆ ಪ್ರತಿದಾಳಿ ನಡೆದಿರ್ಬೋದಾಗ್ಲಿ, ಅದು ಸೆಲ್ಫ್ ಡಿಫೆನ್ಸ್ ಆಗಿರ್ಬೋದೇ ಆಗ್ಲಿ, ಯಾವುದೇ ಕಾರಣಕ್ಕೆ ಅಲ್ಲಿ ನಡೆದಂತ ಸಿಚುವೇಶನ್, ಯಾಕಂತ ಹೇಳಿದ್ರೆ ಅಲ್ಲಿ ಲೈವ್ ಅಲ್ಲಿ
ಅದಾದ ನಂತರ ನಡೆದ ಘಟನೆಗಳು ಏನೇನು, ಯಾರ್ಯಾರು ಕಲ್ಲುಗಳನ್ನ ಆಟೋದಲ್ಲಿ ಸಿಮೆಂಟ್ ಚೀಲಗಳಲ್ಲಿ ಆಟೋದಲ್ಲಿ ತಗೊಂಡು ಬಂದ್ರು, ಯಾರು ಮರದ ದೊಂಡೆಗಳಿಂದ ಬಂದ್ರು, ಮರದ ಕೊಂಬೆಗಳಿಂದ ಬಂದ್ರು, ಕಟ್ಟಿಗೆಗಳಿಂದ ಬಂದ್ರು ಅಂತ ಅನ್ನೋದನ್ನ ಲೈವ್ ಅಲ್ಲಿ ಯಾರು ಬೀಸ್ತಾ ಇದ್ರು ಅನ್ನೋದು ಗೊತ್ತಾಗುತ್ತೆ. ಆಯ್ತು, ನಿಮಗೆ ಈ ಮಹಿಳೆ ಯಾವುದೇ ಯಾರು ಕಾರಣಕ್ಕೆ ಗೊತ್ತಿಲ್ಲ, ಅವ್ರು ಈ BJP ಅವರಲ್ಲ ಆರೋಪಗಳನ್ನ ಅನ್ನೋದು ನಿಮ್ಮ ಉತ್ತರ. ಸೃಷ್ಟಿ ಸರಿ, ನಾನು ಮಾಡುವಂತ ಪ್ರಯತ್ನ ವಿವೇಕ್ ಅವ್ರಿಗೆ ಆಗ್ಬಾರ್ದು. ಕೇಳ್ತೀನಿ. ವಿವೇಕ್ ಅವ್ರಿಗೆ ಬಹುಶಃ ಗೊತ್ತಿರಬಹುದು. ಅಲ್ಲ, ಈಗ ನಾನು ಬಿಜೆಪಿ ಅವರಲ್ಲ, ಜನಾರ್ದನ್ ರೆಡ್ಡಿ ಅವ್ರ ಕಡೆಯವರಲ್ಲ ಅಂದ್ರೆ ಬಿಜೆಪಿ ಅವರು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಕೈಯಲ್ಲಿ ಲಾಂಗ್ ಹಿಡಿದಿರೋ ಮಹಿಳೆ ಬಿಜೆಪಿ ಅವರಲ್ಲ ಅಂದ್ರೆ ನೀವು ನಾವು ಬಿಜೆಪಿ ಅವರು ಅಂತ ನಾನು ಹೇಳ್ತಾ ಇಲ್ಲ. ನಾನು ನಿಮ್ಗೆ ನಾನು ಆದ್ರೆ ನಮ್ಮ ಕಾರ್ಯಕರ್ತರು ಗಲಾಟೆ ಆಗ್ತಾ ಇದೆ, ಅಲ್ಲಿನ ನಮ್ಮ ಕಾರ್ಯಕರ್ತರ ಮೇಲೆ ದಾಳಿ ಮಾಡಿದ್ದಕ್ಕೆ ಎಲ್ಲರೂ ನಮ್ಮ ಕಾರ್ಯಕರ್ತರು ಮಾಹಿತಿ ಹೋದ ತಕ್ಷಣನೇ ಎಲ್ಲರೂ ಸೇರೋದಕ್ಕೆ ಶುರು ಮಾಡಿದ್ದಾರೆ, ಸಾರ್ವಜನಿಕ ಸೇರೋದಕ್ಕೆ ಶುರು ಮಾಡಿದ್ದಾರೆ. ಅದನ್ನ ನೀವು ದೊನ್ನೆಗಳಿಂದ ಇದನ್ನ ಪ್ರತಿದಾಳಿ ಅಂತೇಳಿ ಉಲ್ಲೇಖ ಮಾಡೋದು ಸರಿಯಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯವನ್ನು ಪುರಸ್ಕರಿಸ್ತಾ ಇವಾಗ ನಮಗಿರೋ ಅನುಮಾನ ಇಷ್ಟೇಪ್ಪ, ಅಲ್ಲಿದ್ದವರು ನಮಗ್ ಗೊತ್ತಿರೋ ಪ್ರಕಾರ ನಾರಾ ಭರತ್ ರೆಡ್ಡಿ ಅವರ ಪರವಾಗಿ ಬಂದವರು ಒಂದಷ್ಟು ಜನ, ಜನಾರ್ದನ್ ರೆಡ್ಡಿ ಅವ್ರ ಪರವಾಗಿ ಬಂದವರು ಒಂದಷ್ಟು ಜನ. ಈಗ ಲೇಡಿ ನಾರಾ ಭರತ್ ರೆಡ್ಡಿ ಅವ್ರ ಪರವಾಗಿದ್ದವ್ರು ಇರಬೇಕು, ಇಲ್ಲ ಜನಾರ್ದನ್ ರೆಡ್ಡಿ ಅವ್ರ ಪರವಾಗಿದ್ದವ್ರು ಇರಬೇಕು. ನೀವ್ ಹೇಳ್ತಿದ್ದೀರಿ ಬಿಜೆಪಿ ಅವರಲ್ಲ, ಜನಾರ್ದನ್ ರೆಡ್ಡಿ ಅವ್ರ ಪರವಾಗಿಲ್ಲ. ಹಾಗಾದ್ರೆ ವಿವೇಕ್ ಅವರೇ, ನಿಮಗ್ ಗೊತ್ತಾ ಯಾರ ಮಹಿಳೆ, ಕೈಯಲ್ಲಿ ದೊಣ್ಣೆ ಹಿಡಿದಿರೋರು ಯಾರು ಮಹಿಳೆಯರು, ಕೈಯಲ್ಲಿ ಲಾಂಗ್ ಹಿಡಿದಿರೋ ಮಹಿಳೆಯರು ಯಾರು? ಬುಲೆಟ್ ವಿಚಾರಕ್ಕೆ ಬರೋಣ ಸರ್, ಬುಲೆಟ್ ವಿಚಾರ ಮರ್ತಿಲ್ಲ, ಬಟ್ ನನಗೆ ಈ ಮಾರ್ಗ ಹಿಡಿದಿರೋರು ಯಾರು ಅಂತ ಅಲ್ಲಲ್ಲ ವಿವೇಕ್ ಅವರು ಉತ್ತರ ಕೊಡ್ಲಿ. 100% ಅವರು ಬಿಜೆಪಿ ಅವರು ಬಳ್ಳಾರಿ ಬಿಜೆಪಿ ಅವರ ಸಂಸ್ಕೃತಿ ಅದು. ಫಸ್ಟ್ ಇಂದ ಕೂಡ ಪ್ರತಿಯೊಂದು ಎಲೆಕ್ಷನ್ ಅಲ್ಲಿ ಬಂದು ಗಲಾಟೆ ಮಾಡೋದು. ಈಗ ಕೂಡ ಅವ್ರನ್ನೆಲ್ಲ ಹೆಣ್ಮಕ್ಳನ್ನ ಕೂಡ ಕರ್ಕೊಂಡ್ ಬಂದು ಅವ್ರ ಕೈಯಲ್ಲಿ ಕಾರ್ ಪುಡಿ ಕೊಟ್ಟು, ಇನ್ನ ಮಚ್ಚು ಲಾಂಗು ಇವಾಗ ನೀವ್ ಅಂದ್ರಲ್ಲ ಡೊಣ್ಣೆ ಎಲ್ಲ ಕೊಟ್ಟು, ಅವ್ರದೊಂದು ಸಂಸ್ಕೃತಿ ಅದು. ಬಳ್ಳಾರಿಯಲ್ಲಿ ಅದೊಂದು ಸಂಸ್ಕೃತಿ ಅದು ಸರ್ವೇ ಸಾಮಾನ್ಯ ಅವರಿಗೆ. ಅವ್ರು ಗಲಾಟೆ ಮಾಡಿಸಿರೋದು ಫಸ್ಟ್ ಅವರಿಂದಾನೇ ಸ್ಟಾರ್ಟ್ ಆಗಿರೋದು ಗಲಾಟೆ. ಸೆಲ್ಫ್ ಡಿಫೆನ್ಸ್ಗೋಸ್ಕರ ನಮ್ಮವರು ಪ್ರೊಟೆಕ್ಟ್ ಮಾಡಿರೋದು. ಈಗಾಗಲೇ ಫಸ್ಟ್ ಇವ್ರನ್ನ ನಮ್ ಸತೀಶ್ ರೆಡ್ಡಿ ಅವ್ರನ್ನ ಬ್ಯಾನರ್ ಹೆಂಗೆ ಆಕ್ಚುಲಿ ಜನಾರ್ದನ್ ರೆಡ್ಡಿ ಅವರು ವಾರ್ನಿಂಗ್ ಕೊಟ್ರೆ ಅಲ್ಲಿ ಲೋಕೇಶ್ ಅಂಬ ಅವರಿಗೆ ಅವರು ಬ್ಯಾನರ್ ಕಿತ್ಸಿದ ಮೇಲೆ ಇವ್ರು ಹೋಗಿದ್ದಾರೆ. ಹೋದ್ಮೇಲೆ ಏಕಾಏಕಿ ಸತೀಶ್ ರೆಡ್ಡಿ ಮೇಲೆ ಕಲ್ಲಿಂದ ಹಾಕಿ ಗಲಾಟೆ ಮಾಡಿ ಶ್ರೀರಾಮ್ಲೆ ಅವರು ಖುದ್ದಾಗಿ ಬಂದು ಇವ್ರ ಮೇಲೆ ಹುಡುಗ ಅವನು ಸತೀಶ್ ರೆಡ್ಡಿ ಪಾಪ ಅವ್ರ ಮೇಲೆ ಬಂದು ಗಲಾಟೆ ಮಾಡಿದ್ಕ ಅಲ್ಲಿಂದ ಸ್ಟಾರ್ಟ್ ಆಗಿರೋದು. ಕ್ಷಮೇರ್ಲಿ ವಿವೇಕ್ ಅವರೇ, ನೀವು ಸತೀಶ್ ರೆಡ್ಡಿ ಪಾಪ ಯುವಕ ಅಂತ ಹೇಳ್ತಿದ್ದೀರಿ. ವಿತ್ ಆಲ್ ದ ಡ್ಯೂ ರೆಸ್ಪೆಕ್ಟ್, ಇದು ಅಧಿಕೃತವಲ್ಲದ ಕಾರಣಕ್ಕೆ ನಾವು ರಾಜ್ಯ ಮಟ್ಟದ ಮಾಧ್ಯಮದಲ್ಲಿ ಪ್ಲೇ ಮಾಡಿಲ್ಲ. ಕೇಳಿಸ್ಕೊಂಬಿಡಿ ಸರ್ ಪ್ರಶ್ನೆ, ಕೇಳಿಸ್ಕೊಂಬಿಡಿ ಪ್ರಶ್ನೆ. ನಿಮ್ಮ ಲೋಕಲ್ ಬಳ್ಳಾರಿ ಮೀಡಿಯಾದಲ್ಲಿ ಕೇಳಿಸ್ಕೊಳ್ಬೇಕು, ಪ್ರಶ್ನೆ ಕೇಳಿಸ್ಕೊಳ್ಳಿ. ಯೂತ್ ಲೀಡರ್ ಆದ ಸತೀಶ್ ರೆಡ್ಡಿ ಅವರು ಧಮಕಿ ಹಾಕಿದ್ದಾರೆ ಅನ್ನೋ ಒಂದು ಆಡಿಯೋ ಒಂದೇ ಸೆಕೆಂಡ್ ಮೇಡಮ್. ಶ್ರೀರಾಮ್ ಪ್ರಶ್ನೆ ಒಂದೇ ಸೆಕೆಂಡ್. ಶ್ರೀರಾಮ್ ಅವರು ಅತಿ ದೊಡ್ಡ ನಾಯಕರು. ವಿವೇಕ್ ಸರ್, 2 ನಿಮಿಷ ನೀವೇ ಮಾತಾಡಿ, ಪ್ರಶ್ನೆ ಪೂರ್ತಿ ಕೇಳಿಸ್ಕೊಳ್ಳಿ. ಸೋ ಕಾಲ್ಡ್ ಯೂತ್ ಲೀಡರ್ ಆದ ಸತೀಶ್ ರೆಡ್ಡಿ ಅವರು ಅವಾಚ್ಯ ಶಬ್ದಗಳಲ್ಲಿ ಜನಾರ್ದನ್ ರೆಡ್ಡಿ ಅವರ ಆಪ್ತರಾದ ಸಮ್ ಖಾನ್, ನನಗೆ ಅವರ ಹೆಸರು ಪೂರ್ತಿ ಗೊತ್ತಿಲ್ಲ, ಅವ್ರಿಗೆ ಬೈದಿದ್ದಾರೆ ಅನ್ನೋ ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಬಳ್ಳಾರಿಯಲ್ಲಿ ಸರ್. ನಮಗ್ ಗೊತ್ತಿಲ್ಲ ಅದು ಹೌದೋ ಇಲ್ಲೋ. ಹಾಗಾಗಿ ನಿಮ್ಮನ್ನೇ ಕೇಳ್ತಿದ್ದೀನಿ, ಯೂತ್ ಲೀಡರ್ ಆದ ಸತೀಶ್ ರೆಡ್ಡಿ ಅವರಿಗೆ ಗನ್ಮ್ಯಾನ್ ಯಾಕೆ? ಯೂತ್ ಲೀಡರ್ ಆದ ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ಗಳ ಗನ್ ಇಂದ ಫೈರ್ ಆಗಿದ್ ಯಾಕೆ? ಯೂತ್ ಲೀಡರ್ ಆದ ಸತೀಶ್ ರೆಡ್ಡಿ ಅವರು ಅವಾಚ್ಯ ಶಬ್ದಗಳಲ್ಲಿ ಜನಾರ್ದನ್ ರೆಡ್ಡಿ ಅವರಿಗೆ ಬೈದಿದ್ದಾರೆ ಅಂತ ಹೇಳಲಾಗ್ತಿರೋದು ಯಾಕೆ? ಅಲ್ಲ ಮೇಡಮ್, ಅದು ಇವಾಗಿಂದಲ್ಲ, ಅದು ಒಂದು 6 months ಬ್ಯಾಕ್ ಇಂದ, 1 year ಬ್ಯಾಕ್ ಇಂದ. ಅದು ಇವತ್ತಿಂದಲ್ಲ, ಮಾತ್ರ ತಪ್ಪು. ಅದು ಆಡಿಯೋ ಎಲ್ಲ ಕೇಳ್ಪಟ್ಟಿರೋದು ಇವತ್ತಿಂದಲ್ಲ. ಯಾಕಂದ್ರೆ ನಾನು ಇವಾಗಲೇ ಹೇಳಿದ್ನಲ್ಲ, ಬಿಜೆಪಿ ಅವರ ಜನಾರ್ದನ್ ರೆಡ್ಡಿ ಅವರ ಸಂಸ್ಕೃತಿ ಹೆಂಗಂದ್ರೆ, ಯಾರನ್ನೇ ಇರ್ಲಿ ಆಕ್ಟಿವ್ ಆಗಿ ಯಾರು ಓಡಾಡ್ತಾರೆ ಅವ್ರ ಮೇಲೆ ಅಟ್ಯಾಕ್ ಮಾಡಿಸೋದು, ಗಲಾಟೆ ಮಾಡಿಸೋದು ಅವ್ರದೊಂದು ಸಂಸ್ಕೃತಿ ಇದೆ. ಅದು ನೀವು ಬಳ್ಳಾರಿಯಲ್ಲಿ ಯಾರನ್ನಾದ್ರೂ ಕೇಳ್ರಿ. ಇವಾಗ ನಾನೇ ಅಂತಲ್ಲ, ಇಷ್ಟಕ್ಕೆ ವರ್ಷ ಅವ್ರ ಚರಿತ್ರೆ, ಅವ್ರ ರಾಜಕೀಯ ಸ್ಟಾರ್ಟ್ ಆದಾಗಿಂದ ಇಲ್ಲಿವರೆಗೂ ಕೂಡ ಅವರು ಪ್ರತಿಯೊಬ್ಬರ ಮೇಲೆ ಹಲ್ಲೆ ಮಾಡಿಸಿದ್ದಾರೆ, ಗಲಾಟೆ ಮಾಡಿಸಿದ್ದಾರೆ. ಬಳ್ಳಾರಿಯಲ್ಲೂ ಸಾಕಷ್ಟು ಮರ್ಡರ್ ಕೂಡ ಆಗಿದೆ ಅವ್ರ ಅವಧಿಯಲ್ಲಿ. ಇದೆಲ್ಲ ಬಹಳ ನಡೆದಿದೆ. ಅದಕ್ಕೆ ಇಂಥವ್ರು ಬೈಕ್ಗೋಸ್ಕರ ಇವರು ಗನ್ಮೆನ್ಗಳು ಇಟ್ಕೊಂಡಿದ್ದಾರೆ ಮೇಡಮ್. ಅದನ್ನ ಹೊರತು ಬೇರೆ ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಲ್ಲ. ಈಗಾಗಲೇ ನಮ್ ಲೋಕೇಶ್ ಎಂಬ ನಮ್ಮಲ್ಲಿ ಕಾರ್ಪೊರೇಟರ್ ಡಿಫಿಟೆಡ್ ಕ್ಯಾಂಡಿಡೇಟ್ ಅವ್ರ ಮೇಲೆ ಜನಾರ್ದನ್ ರೆಡ್ಡಿ ಅವರು ಖುದ್ದಾಗಿ ಫೋನ್ ಮಾಡಿ ಅವ್ರನ್ನ ಬೆದರಿಸಿದಾಗ ಇವ್ರು ಹೋಗಿದ್ದಾರೆ, ಸತೀಶ್ ರೆಡ್ಡಿ ಅವರು. ಇವ್ರೇನು ಅವ್ರ ಮನೆ ಹತ್ರ ಹೋಗಿಲ್ಲ, ಅವ್ರ ಮನೆ ಬಿಟ್ಟು ಬಹಳ ದೂರ ಇದೆ, ಒಂದು 300 meters ದೂರ ಇದೆ, ರೋಡಲ್ಲಿ ಇದ್ದಾರೆ ಅವರು. ಯಾಕಂತ ಹೋದಾಗ ಡೈರೆಕ್ಟ್ ಮಾನ್ಯ ಶ್ರೀರಾಮ್ಲು ಅವರು ಡೈರೆಕ್ಟ್ ಬಂದು, ಅವರು ದೊಡ್ಡ ಲೀಡರ್, ಯಾವುದೇ ಪಕ್ಷ ಇರ್ಲಿ ಅವರೊಂದು ದೊಡ್ಡ ಲೀಡರ್, ಅವರು 2 ಸತಿ ಮಿನಿಸ್ಟರ್ ಆಗಿದ್ದಾರೆ. ಅಂತವ್ರು ಸತೀಶ್ ರೆಡ್ಡಿ ಅವ್ರ ಮೇಲೆ ಬಂದು ಅಲ್ಲೇ ಮಾಡೋದು ಫಸ್ಟ್ ಸ್ಟಾರ್ಟ್ ಆಗಿದ್ದು ಅಲ್ಲಿಂದಲ್ಲ. ಗಲಾಟೆ ಸ್ಟಾರ್ಟ್ ಆಗಿರೋದು ಎಲ್ಲಿಂದ? ಅಲ್ಲಿಂದ ಸ್ಟಾರ್ಟ್ ಆಗಿರೋದು. ಅದಕ್ಕೆ ಮತ್ತೆ ನಿಮ್ಮನ್ನ ಹಾಗೆ ಅನಿಲ್ ಅವ್ರನ್ನ ಮಾತನಾಡಿಸಿದೆ.